ನಮಸ್ಕಾರ ಗೆಳೆಯರಿ. ಈ ವಿಡಿಯೋದಲ್ಲಿ ಈ ವಾರ ನಮ್ಮ ಮಾರ್ಕೆಟ್ನ ಮೇಲೆ ಅಥವಾ ಕೆಳಗಡೆ ತಗೊಂಡು ಹೋಗಬಹುದಾಗಿರುವಂತಹ ಇಂಪಾರ್ಟೆಂಟ್ ಇವೆಂಟ್ ಗಳ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಈ ವಾರ ಕೂಡ ಸಾಕಷ್ಟು ಇವೆಂಟ್ ಗಳಿದ್ದಾವೆ. ಖಂಡಿತ ಮಾರ್ಕೆಟ್ನ ಮೇಲೆ ಡೈರೆಕ್ಟ್ ಪ್ರಭಾವ ಬೀರುವಂತಹ ಇವೆಂಟ್ ಗಳೇ ಇದ್ದಾವೆ. ನೋಡೋಣ ಅವೆಲ್ಲ ಇದ್ದಾವೆ, ಎಷ್ಟು ಮಟ್ಟಿಗೆ ಇಂಪ್ಯಾಕ್ಟ್ ಮಾಡಬಹುದು ಎಲ್ಲವನ್ನು ಕೂಡ ತಿಳ್ಕೊಳ್ಳೋಣ. ಆಸ್ ಯೂಶುವಲ್ ಮುಂದುವರಿಯ ಮುಂಚೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ಅಂತ ಹೇಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಹಾಗೆ ನೀವೇನಾದ್ರೂ ನಮ್ಮ ವೆಲ್ತೋರಿಯಾ ಚಾನಲ್ ಅಲ್ಲಿ ಬಂದಿರುವಂತಹ ಹೊಸ ವಿಡಿಯೋನ ನೋಡಿಲ್ಲ ಅಂತಂದ್ರೆ ಇದರ ಲಿಂಕ್ ಅನ್ನು ನಾನು ಕಮೆಂಟ್ ಸೆಕ್ಷನ್ ಅಲ್ಲಿ ಪಿನ್ ಮಾಡಿರ್ತೇನೆ. ಇದನ್ನ ನೋಡಿ ಇನ್ವೆಸ್ಟರ್ಸ್ ಗೆ ಬಹಳನೇ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ವಿಷಯವನ್ನ ಕವರ್ ಮಾಡಿದೀವಿ. ಮಿಸ್ ಮಾಡದೆ ನೋಡಿ. ಜೊತೆಗೆ ಅದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಜೊತೆಗೆ ಮುಂದೆ ಯಾವ ಟಾಪಿಕ್ ಎಕ್ಸ್ಪೆಕ್ಟ್ ಮಾಡ್ತೀರಿ ಅದನ್ನು ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಮೇ ಬಿ ನಮಗೂ ಕೂಡ ಸಹಾಯ ಆಗ್ಬಹುದು ಟಾಪಿಕ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿಕ್ಕೆ. ಇನ್ನು ಇವೆಂಟ್ ಗಳಿಗೆ ಹೋಗೋದಕ್ಕೆ ಮುಂಚೆ ಕಳೆದ ವಾರದ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನು ನೋಡ್ಕೊಂಡು ಮುಂದುವರಿಯೋಣ. ನಮ್ಮ ನಿಫ್ಟಿಯ ಒಂದು ವಾರದ ಪರ್ಫಾರ್ಮೆನ್ಸ್ ಅನ್ನು ಓಪನ್ ಮಾಡಿದ್ರೆ ನೋಡಬಹುದು, ನಿಫ್ಟಿಯಲ್ಲಿ 5 ಡೇಸ್ ಅಲ್ಲಿ 1.75% ಅಥವಾ 422 ಪಾಯಿಂಟ್ಸ್ ಡೌನ್ ಪರ್ಫಾರ್ಮೆನ್ಸ್ ಇದೆ. ರೀಸೆಂಟ್ ಆಗಿ ಪರ್ಫಾರ್ಮೆನ್ಸ್ ಇತ್ತು ಇಂದಿನ ವಾರದಲ್ಲಿ 24,000 ಮೇಲೆ, ಅಲ್ಲಿಂದ ಕರೆಕ್ಷನ್ ಆಗಿ 23,767ಕ್ಕೆ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಕಳೆದ ವಾರ 422 ಪಾಯಿಂಟ್ಸ್ ಡೌನ್ ಆಗಿದೆ ನಮ್ಮ ನಿಫ್ಟಿ. ಇನ್ನು ಸೆನ್ಸೆಕ್ಸ್ ಕಡೆ ಬಂದ್ರೆ 5 ಡೇಸ್ ಪರ್ಫಾರ್ಮೆನ್ಸ್ ಅನ್ನು ಓಪನ್ ಮಾಡಿದ್ರೆ ಇಲ್ಲೂ ಕೂಡ ನೋಡಬಹುದು 1.95% ಅಥವಾ 1,514 ಪಾಯಿಂಟ್ಸ್ ಡೌನ್ ಆಗಿದೆ. ಸೇಮ್ ಚಾರ್ಟ್ ಪ್ಯಾಟರ್ನ್ ನಮಗೆ ಎರಡು ಕಡೆ ನೋಡ್ಲಿಕ್ಕೆ ಸಿಗುತ್ತೆ. ಒಟ್ಟಿನಲ್ಲಿ ನೆಗೆಟಿವ್ ಪರ್ಫಾರ್ಮೆನ್ಸ್ ಕಳೆದ ವಾರ ನಮ್ಮ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ. ಇನ್ನು ಅಮೆರಿಕನ್ ಮಾರ್ಕೆಟ್ ಯಾವ ರೀತಿ ಪರ್ಫಾರ್ಮ್ ಮಾಡ್ತು ಕಳೆದ ವಾರದಲ್ಲಿ ಅಂತ ನೋಡಿದ್ರೆ, ಎಸ್ಪೆಷಲಿ ಶುಕ್ರವಾರದ ಸೆಷನ್ ಅಲ್ಲಿ ನೋಡಬಹುದು 0.46% ಅಥವಾ 235 ಪಾಯಿಂಟ್ಸ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ. ಸ್ಲೈಟ್ಲಿ ಅಪ್ ಅಲ್ಲಿ ಓಪನ್ ಆಗಿದೆ, ಆನಂತರ ಸೀಸಾ ಟೈಪ್ ಅಲ್ಲಿ ಮೂವ್ ಆಗಿ ಮನೆಯಲ್ಲಿ ಡೌನ್ ಫಾಲ್ ಕೂಡ ಬಂದಿದೆ. ಬಟ್ ಅಗೇನ್ ಸ್ಟ್ರಾಂಗ್ ಪುಲ್ ಬ್ಯಾಕ್ ಕೂಡ ನೋಡ್ಲಿಕ್ಕೆ ಸಿಕ್ಕಿ ಮತ್ತೆ ಹೈಯಿಂದ ಪ್ರಾಫಿಟ್ ಬುಕಿಂಗ್ ನೋಡ್ಲಿಕ್ಕೆ ಕಂಡು ಬಂದು ಓವರ್ ಆಲ್ 235 ಪಾಯಿಂಟ್ಸ್ ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಶುಕ್ರವಾರ. 5 ಡೇಸ್ ಪರ್ಫಾರ್ಮೆನ್ಸ್ ಅನ್ನು ಓಪನ್ ಮಾಡಿದ್ರೆ ಇಲ್ಲೂ ಕೂಡ ನೆಗೆಟಿವ್ ಪರ್ಫಾರ್ಮೆನ್ಸ್ ಇದೆ, 0.4% ಅಥವಾ 207 ಪಾಯಿಂಟ್ಸ್. ಡೌ ಜೋನ್ಸ್ ಕೂಡ ನೆಗೆಟಿವ್ ಅಲ್ಲೇ ಕಳೆದ ವಾರ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಏನು ನಾಸ್ಟಾಕ್ ಕಡೆ ಬಂದ್ರೆ ನಾಸ್ಟಾಕ್ ಅಲ್ಲಿ ಶುಕ್ರವಾರದ ಸೆಷನ್ ಅಲ್ಲಿ 0.64% ಫಾಲ್ ಇದೆ, ಅಥವಾ 161 ಪಾಯಿಂಟ್ಸ್. ಓಪನಿಂಗ್ ಸ್ವಲ್ಪ ಡೌನ್ ಅಲ್ಲಿ ಓಪನ್ ಆಗಿದೆ, ನಂತರ ಡೌನ್ ಆಗಿದೆ, ಮತ್ತೆ ಪುಲ್ ಬ್ಯಾಕ್ ನೋಡ್ಲಿಕ್ಕೆ ಸಿಕ್ಕಿದೆ. ಬಟ್ ಸಸ್ಟೈನ್ ಆಗಿಲ್ಲ, ಮತ್ತೆ ಡೌನ್ ಫಾಲ್ ಕಂಡು ಬಂದು ಓವರ್ ಆಲ್ 161 ಪಾಯಿಂಟ್ಸ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ವೀಕ್ಲಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನಿಯರ್ಲಿ 3% ಅಥವಾ 745 ಪಾಯಿಂಟ್ಸ್ ಡೌನ್ ಅಲ್ಲಿ ನಾಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಕಳೆದ ವಾರ. ಎರಡು ಕಡೆ ಅಂದ್ರೆ ಇಂಡಿಯನ್ ಮಾರ್ಕೆಟ್ ಆಗ್ಬೋದು ಅಥವಾ ಅಮೆರಿಕನ್ ಮಾರ್ಕೆಟ್ ಆಗ್ಬೋದು, ಎರಡು ಕಡೆ ನೆಗೆಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಓವರ್ ಆಲ್ ವೀಕ್ಲಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಕಳೆದ ವಾರದಲ್ಲಿ. ಇನ್ನು ಈ ವಾರ ಯಾವೆಲ್ಲ ಸುದ್ದಿಗಳು ಮಾರ್ಕೆಟ್ ನ ಮೇಲೆ ಪ್ರಭಾವ ಬೀರಬಹುದು ಅಂತ ನೋಡೋದಾದ್ರೆ, ಮೊದಲಿಗೆ ಇರಾನ್ ಹಾಗೂ ಅಮೆರಿಕ ನಡುವಿನ ಕಾನ್ಫ್ಲಿಕ್ಟ್ ಅಥವಾ ಯುದ್ಧ. ಈಗಾಗಲೇ ಕಳೆದ 13 ದಿನಗಳಿಂದ ಕೂಡ ಅಮೆರಿಕ ಇರಾನ್ ನ ಮೇಲೆ ಕಂಟಿನ್ಯೂಸ್ ಅಟ್ಯಾಕ್ ಅನ್ನ ಮಾಡಿದೆ. ಬಟ್ ನಿನ್ನೆ ರಾತ್ರಿ ಅಟ್ಯಾಕ್ ಅನ್ನ ಸ್ಟಾಪ್ ಮಾಡಿದೆ. ಅದಕ್ಕೆ ಕಾರಣ ಅಂತಂದ್ರೆ ಒಮನ್ ನ ಮಧ್ಯಸ್ಥಿಕೆಯಲ್ಲಿ ಒಂದಷ್ಟು ಮಾತುಕತೆಗಳು ಪ್ರಾರಂಭ ಆಗಿದ್ದಾವೆ. ಆ ಕಾರಣದಿಂದ ನಿನ್ನೆ ರಾತ್ರಿ ಅಮೆರಿಕ ಅಟ್ಯಾಕ್ ಮಾಡಿಲ್ಲ. ಇಲ್ಲೇ ಇದೆ ನೋಡಬಹುದು, US ಆಲ್ಟ್ಸ್ ನೈಟ್ಲಿ ಸ್ಟ್ರೈಕ್ಸ್ ಆನ್ ಇರಾನ್. ಇಲ್ಲೂ ಕೂಡ ನೋಡಬಹುದು, US ಇರಾನ್ ವಾರ್ ಆಪರೇಷನ್ಸ್ ಆನ್ ಎ ಓಲ್ಡ್ ಸೋರ್ಸಸ್ ಸೇಸ್. ಬಟ್ ನವಲ್ ಬ್ಲಾಕೇಡ್ ಏನಿದೆ ಅಮೆರಿಕ ಮಾಡ್ತಿರುವಂತದ್ದು, ಇರಾನ್ ನ ಶಿಪ್ ಗಳು ಆಚೆ ಹೋಗದೆ ಅದನ್ನ ಕಂಟಿನ್ಯೂ ಮಾಡ್ತಾ ಇದೆ. ಅಟ್ಯಾಕ್ ಮಾಡಿಲ್ಲ, ಬಟ್ ಬ್ಲಾಕೇಡ್ ಕಂಟಿನ್ಯೂ ಆಗಿದೆ. ಬಟ್ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂತಂದ್ರೆ, ರೆಡ್ ಸೀ ನಲ್ಲೂ ಕೂಡ ಒಂದಷ್ಟು ಡಿಸ್ಟರ್ಬೆನ್ಸಸ್ ನ ಔತೀಸ್ ಮಾಡ್ತಾ ಇದ್ರು. ಸೌದಿ ಅರೇಬಿಯಾದ ಆಯಿಲ್ ಫೀಲ್ಡ್ಸ್ ಮೇಲೆ ಅಟ್ಯಾಕ್ ಅನ್ನ ಮಾಡಿದ್ದಾರೆ. ಸೌದಿ ಅರೇಬಿಯಾ ಕೂಡ ಅದಕ್ಕೆ ರೆಸ್ಪಾಂಡ್ ಮಾಡಿದೆ. ಈ ಬಗ್ಗೆ ಕೂಡ ಸುದ್ದಿಗಳು ಬರ್ತಾ ಇದಾವೆ ನೋಡಬಹುದು. ಇರಾನ್ ವಾರ್ ಸ್ಪ್ರೆಡ್ಸ್ ಟು ರೆಡ್ ಸೀ ಅಂಡ್ ಕ್ಯಾಸ್ಪಿಯನ್ ಗಲ್ಫ್ ಕ್ವೈಟ್ ಆಸ್ US. ಈ ರೀತಿಯ ಡೆವಲಪ್ಮೆಂಟ್ಸ್ ಆಗಿದೆ. ಇದ್ರ ಮೇಲೆ ನಾವು ಹೆಚ್ಚಿನ ಗಮನವನ್ನ ಇಡಬೇಕಾಗುತ್ತೆ. ಯಾಕಂದ್ರೆ ಇದೇ ಸುದ್ದಿ ಮಾರ್ಕೆಟ್ ನ ಮೇಲೆ ಹೆಚ್ಚಿನ ಪ್ರಮಾಣದಲ್ಲಿ ಪ್ರಭಾವ ಬೀರ್ತಾ ಇರುವಂತದ್ದು. ಈ ಯುದ್ಧದ ಕಾರಣಕ್ಕೆ ಕ್ರೂಡ್ ಪರ್ಫಾರ್ಮೆನ್ಸ್ ಅಲ್ಲಿ ಬಿಗ್ ಚೇಂಜಸ್ ಆಗ್ತಾ ಇರುತ್ತೆ. ಮೊನ್ನೆ ಅಟ್ ಲೀಸ್ಟ್ 1-4% ವರೆಗೂ ಡೌನ್ ಆಗಿದೆ. ಇನ್ ಕೇಸ್ ಏನಾದ್ರೂ ಈ ಅಟ್ಯಾಕ್ಸ್ ಏನ್ ಸ್ಟಾಪ್ ಆಗಿದೆ, ಅದು ಮುಂದುವರೆದ್ರೆ ಅಂದ್ರೆ ಒಮನ್ ನ ಮಧ್ಯಸ್ಥಿಕೆಯಲ್ಲಿ ಮಾತುಕತೆಗಳು ನಡೀಬಹುದು ಅನ್ನುವಂತ ಸುದ್ದಿಗಳೇನ್ ಬರ್ತಿದ್ದಾವೆ, ಪ್ರಯತ್ನಗಳೇನ್ ನಡೀತಿದೆ. ಅಲ್ಲೇನಾದ್ರೂ ಪಾಸಿಟಿವ್ ಔಟ್ಕಮ್ ಬಂದ್ರೆ ಮೇ ಬಿ ಕ್ರೂಡ್ ಇನ್ನು ಡೌನ್ ಆಗ್ಬಹುದು. ಅದು ಈಕ್ವಿಟಿ ಮಾರ್ಕೆಟ್ಗಂತೂ ಒಳ್ಳೆಯ ಬೆಳವಣಿಗೆ ಆಗುತ್ತೆ. ಬಟ್ ಆ ಮಾತುಕತೆಗಳು ಕೂಡ ಫೇಲ್ ಆಗಿ ಮತ್ತೆ ಅಟ್ಯಾಕ್ಸ್ ಮುಂದುವರೆದು ಅಂದ್ರೆ ಖಂಡಿತ ಅದು ಮಾರ್ಕೆಟ್ ನ ಮೇಲೆ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಮಾಡಬಹುದು. ಜೊತೆಗೆ ಕ್ರೂಡ್ ಅಲ್ಲಿ ಇನ್ನು ಒಂದಷ್ಟು ರ್ಯಾಲಿಗೆ ಕೂಡ ಕಾರಣ ಆಗಬಹುದು. ಅಂತಹ ಪ್ರಾಬಬಿಲಿಟಿ ಇದ್ದೇ ಇರುತ್ತೆ. ಹಾಗಾಗಿ ಮಿಡ್ಲ್ ಈಸ್ಟ್ ಇಂದ ಯಾವ ಸುದ್ದಿಗಳು ಬರ್ತವೆ ಅದ್ರ ಮೇಲೆ ನಾವು ಕಣ್ಣಿಟ್ಟಿರ್ಬೇಕಾಗುತ್ತೆ ಆಸ್ ಯೂಶುವಲ್ ಈ ವಾರ ಕೂಡ. ಏನು ಮುಂದುವರಿಯ ಮುಂಚೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನ್ ಮಾಡ್ಕೊಳ್ಳುವಂತ ಲಿಂಕ್ ಇದೆ. ಇಂಟ್ರೆಸ್ಟ್ ಇರೋರು ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಹೂಡಿಕೆಗೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದರೂ ಸಪೋರ್ಟ್ ಬೇಕು ಅಂದ್ರೆ ಇಲ್ಲಿರುವಂತಹ ನಂಬರ್ಗಳ ಮೂಲಕ ನಮ್ಮ ಟೀಮ್ ನ ಸಂಪರ್ಕ ಮಾಡಬಹುದು. ಬಟ್ ಸಪೋರ್ಟ್ ಸಿಗಬೇಕು ಅಂದ್ರೆ ನೀವು ನಮ್ಮ ಮೂಲಕ ಅಕೌಂಟ್ ಅನ್ನು ಓಪನ್ ಮಾಡ್ಕೊಂಡಿರ್ಬೇಕಾಗುತ್ತೆ. ಹಾಗಾಗಿ ಲಿಂಕ್ ಅನ್ನು ಬಳಸಿಕೊಂಡು ಅಕೌಂಟ್ ಅನ್ನು ಓಪನ್ ಮಾಡಿಕೊಂಡು ಸಂಪರ್ಕ ಮಾಡಬಹುದು. ಇನ್ನು ಈ ವಾರ ಹಲವು ಸೆಂಟ್ರಲ್ ಬ್ಯಾಂಕ್ ಗಳ ಇಂಟ್ರೆಸ್ಟ್ ರೇಟ್ ಡಿಸಿಷನ್ಸ್ ಇದೆ. ಅದು ಮಾರ್ಕೆಟ್ ನ ಮೇಲೆ ನೇರ ಪ್ರಭಾವವನ್ನು ಬೀರುವಂತಹ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಮೊದಲಿಗೆ FOMC ಫೆಡ್ ಮೀಟಿಂಗ್ ಇದೆ, ಫೆಡರಲ್ ಓಪನ್ ಮಾರ್ಕೆಟ್ ಕಮಿಟಿ.
ಯಾವತ್ತು ಅಂತ ಡೇಟ್ ನೋಡಬಹುದು. 28-29ಕ್ಕೆ 28-29 ರಾತ್ರಿ ಔಟ್ಕಮ್ ಬರುತ್ತೆ. 30ಕ್ಕೆ ನಮ್ಮ ಮಾರ್ಕೆಟ್ ಅಲ್ಲಿ ರಿಯಾಕ್ಷನ್ ನೋಡ್ಲಿಕ್ಕೆ ಸಿಗಬಹುದು. ಜೊತೆಗೆ ರೇಟ್ ಹೈಕ್ ಎಕ್ಸ್ಪೆಕ್ಟೇಷನ್ ಏನಿಲ್ಲ ಅಥವಾ ಕಡಿಮೆ ಮಾಡುವಂತ ಎಕ್ಸ್ಪೆಕ್ಟೇಷನ್ ಏನಿಲ್ಲ. ಎಸ್ಪೆಷಲಿ ಎಲ್ಲರ ಕಣ್ಣು ಕ್ರೂಡ್ ನ ಮೇಲಿರುತ್ತೆ. ಯಾಕಂದ್ರೆ ಕ್ರೂಡ್ ಅಲ್ಲಿ ರ್ಯಾಲಿ ಬಂದ್ರೆ ಇನ್ಫ್ಲೇಷನ್ ಜಾಸ್ತಿ ಆಗುತ್ತೆ. ಯಾಕಂದ್ರೆ ಈಗಾಗಲೇ ಇನ್ಫ್ಲೇಷನ್ ಸದ್ದು ಮಾಡ್ತಿದೆ ಅಮೆರಿಕದಲ್ಲಾಗ್ಲಿ ಅಥವಾ ಭಾರತದಲ್ಲಾಗ್ಲಿ, ಬಟ್ ಕಂಟ್ರೋಲಿಂಗ್ ಲೆವೆಲ್ ಅಲ್ಲೇ ಇದೆ. ಬಟ್ ಈ ಯುದ್ಧ ಮತ್ತೆ ಇನ್ನೂ ಜಾಸ್ತಿ ದಿನ ಹೇಳಿದ್ರೆ ಆಗ ಇದು ಅಡ್ವರ್ಸ್ ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ ಇನ್ಫ್ಲೇಷನ್ ಮೇಲೆ. ಹಾಗಾಗಿ ಎಲ್ಲರ ಕಣ್ಣಿರೋದು ಕ್ರೂಡ್ ಪರ್ಫಾರ್ಮೆನ್ಸ್ ಮೇಲೆ. ಹಾಗಾಗಿ ಸೆಂಟ್ರಲ್ ಬ್ಯಾಂಕ್ ಗಳು ಏನ್ ಹೇಳ್ತವೆ, ಇನ್ಫ್ಲೇಷನ್ ಬಗ್ಗೆ ಏನ್ ಹೇಳ್ತವೆ, ಗ್ರೋತ್ ಬಗ್ಗೆ ಏನ್ ಹೇಳ್ತಾರೆ, ಅವುಗಳು ಮ್ಯಾಟರ್ ಆಗುತ್ತೆ. ಹಾಗಾಗಿ ಫೆಡ್ ಚೇರ್ಮನ್ ಕೆವಿನ್ ವಾರ್ಷ್ ಅವರು ಏನ್ ಹೇಳ್ತಾರೆ ಅದ್ರ ಮೇಲೆ ಫೋಕಸ್ ಮಾಡಬೇಕಾಗುತ್ತೆ. ರೇಟ್ ಪಾಸ್ ನ ಚಾನ್ಸಸ್ ಜಾಸ್ತಿ ಇದೆ, ಎಕ್ಸ್ಪೆಕ್ಟೇಷನ್ ಕೂಡ ಇರೋದಷ್ಟೇ, ಯಾಕಂದ್ರೆ ಇರೋದನ್ನೇ ಮುಂದುವರಿಸ್ತಾರೆ ಅಂತ. ಬಟ್ ಕಮೆಂಟ್ರಿ ಏನ್ ಬರುತ್ತೆ ಅದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಅಲ್ಲಿ ನಾವು ಹೆಚ್ಚಿನ ಗಮನವನ್ನ ಇಡಬೇಕಾಗುತ್ತೆ ಈ ವಾರ. ನಂತರ UK ಸೆಂಟ್ರಲ್ ಬ್ಯಾಂಕ್ ನ ಇಂಟ್ರೆಸ್ಟ್ ರೇಟ್ ಡಿಸಿಷನ್ ಕೂಡ ಇದೆ ಈ ವಾರ. 3.75 ಇದೆ UK ನಲ್ಲಿ ಇಂಟ್ರೆಸ್ಟ್ ರೇಟ್ ನೋಡಬಹುದು. ಫೋರ್ಕಾಸ್ಟ್ ಕೂಡ ಅಷ್ಟೇ ಇರಬಹುದು ಅಂತ ಇದೆ. ಅಂದ್ರೆ ಇವರು ಕೂಡ ರೇಟ್ ಪಾಸ್ ಮುಂದುವರಿಸಬಹುದು ಅನ್ನೋ ಎಕ್ಸ್ಪೆಕ್ಟೇಷನ್ ಇದೆ. ಜುಲೈ 30ಕ್ಕೆ ಇರುತ್ತೆ ಮೀಟಿಂಗ್. ಈ ಕಡೆ ಕೂಡ ಗಮನವನ್ನು ಕೊಡಬಹುದು. ಹಾಗೆ ಇನ್ನೂ ಒಂದು ಸೆಂಟ್ರಲ್ ಬ್ಯಾಂಕ್ ನ ಇಂಟ್ರೆಸ್ಟ್ ರೇಟ್ ಡಿಸಿಷನ್ ಕೂಡ ಇದೆ ನೋಡಬಹುದು. ಜಪಾನ್ POJ ಕೂಡ ಇಂಟ್ರೆಸ್ಟ್ ರೇಟ್ ಡಿಸಿಷನ್ ತಗೊಳ್ತಿದೆ ಈ ವಾರದಲ್ಲಿ ನೋಡಬಹುದು. ಕಳೆದ ಸಲ ಜಾಸ್ತಿ ಮಾಡಿತ್ತು, ಅಂದ್ರೆ ಏಪ್ರಿಲ್ ಅಲ್ಲಿ 0.75 ಇದ್ದ 1% ವರೆಗೂ ಮಾಡಿತ್ತು. ನಂತರ ಈಗ 1% ಇರಬಹುದು ಅಂತ ಫೋರ್ಕಾಸ್ಟ್ ಮಾಡ್ತಿದ್ದಾರೆ. ರೇಟ್ ಹೈಕ್ ನ ಚಾನ್ಸಸ್ ಕಡಿಮೆ. ಈ ಮುಂಚೆ ನೋಡಬಹುದು ನೆಗೆಟಿವ್ ಅಲ್ಲಿ ಇತ್ತು, ಇಲ್ಲಿ 0.1% ನೆಗೆಟಿವ್. ನಂತರ ಇಲ್ಲಿ 0.1% ಹೈಕ್ ಮಾಡಿದ್ರು 2024 ಮಾರ್ಚ್ ಅಲ್ಲಿ. ನಂತರ 0.25 ಆಯ್ತು ಜುಲೈ 30, 2024 ಅಲ್ಲಿ. ನಂತರ 0.5 ಆಯ್ತು ಜನವರಿ 2025 ಅಲ್ಲಿ. ಗ್ರಾಜುಯಲ್ ಆಗಿ ಜಾಸ್ತಿ ಮಾಡ್ಕೊಂಡು ಬಂದಿದ್ದಾರೆ. 1% ಇದೆ ಈಗ. ಬ್ಯಾಂಕ್ ಆಫ್ ಜಪಾನ್ ಏನ್ ಹೇಳುತ್ತೆ, ಹೈಕ್ ನ ಎಕ್ಸ್ಪೆಕ್ಟೇಷನ್ ಅಂತೂ ಇಲ್ಲ, ರೇಟ್ ಪಾಸ್ ನ ಎಕ್ಸ್ಪೆಕ್ಟೇಷನ್ ಇರೋದು. ಬಟ್ ಸ್ಟಿಲ್ ಇದ್ರ ಮೇಲೆ ವಾಚ್ ಮಾಡಬೇಕಾಗುತ್ತೆ. ಅಂದ್ರೆ ಜುಲೈ 31ಕ್ಕೆ ಇಂಟ್ರೆಸ್ಟ್ ರೇಟ್ ಡಿಸಿಷನ್ ಇರುತ್ತೆ. ಬ್ಯಾಂಕ್ ಆಫ್ ಜಪಾನ್ ಅನ್ನು ಕೂಡ ವಾಚ್ ಮಾಡಬಹುದು ಯಾವ ರೀತಿ ಡಿಸಿಷನ್ ತಗೊಳುತ್ತೆ ಅಂತ. ಇನ್ನು ಇವುಗಳನ್ನ ಹೊರತುಪಡಿಸಿದ್ರೆ ಮೇಜರ್ ಆಗಿರೋದು ರಿಸಲ್ಟ್ಸ್. ಕಂಪನಿಗಳಿಗೆ ಹಾಗೂ ಕಂಪನಿಯ ಪರ್ಫಾರ್ಮೆನ್ಸ್ ಗೆ ಇಂಪ್ಯಾಕ್ಟ್ ಮಾಡುವಂತದ್ದೇ ರಿಸಲ್ಟ್ಸ್. ಕಂಪನಿಯ ಅರ್ನಿಂಗ್ಸ್ ಯಾವ ರೀತಿ ಇದೆ ಅಂತ. ಈ ವಾರ ಕೂಡ ಹಲವಾರು ಕಂಪನಿಗಳ ರಿಸಲ್ಟ್ಸ್ ಇದೆ. ಲಿಸ್ಟ್ ತುಂಬಾನೇ ದೊಡ್ಡದಿದೆ. ನೀವು ಇಲ್ಲಿ ನೋಡಬಹುದು 22 ಪೇಜ್ ಅಂದ್ರೆ ಒಂದ್ ಪೇಜ್ ಅಲ್ಲಿ 20 ನಂಬರ್ಸ್ ಇದೆ. ಅಂದ್ರೆ 20 ಕಂಪನಿಗಳ ನೇಮ್ಸ್ ಇದೆ. 22 ಅಂದ್ರೆ ಮೋರ್ ದೆನ್ 400 ಕಂಪನೀಸ್ ಈ ವಾರ ರಿಸಲ್ಟ್ ಅನ್ನ ಅನೌನ್ಸ್ ಮಾಡ್ತಿದ್ದೇವೆ. ರಿಸಲ್ಟ್ ಗಳ ಮೇಲೆ ಕಣ್ಣಿಟ್ಟಿರ್ಬೇಕಾಗುತ್ತೆ. ನಾನು ಯಾವಾಗ್ಲೂ ಹೇಳ್ತೀನಲ್ಲ, ಸೇಮ್ ಡೇ ಅದೇನ್ ಬದಲಾಗೋದಿಲ್ಲ. ನೀವು ಇನ್ವೆಸ್ಟ್ ಮಾಡಿರೋ ಕಂಪನೀಸ್, ಇನ್ವೆಸ್ಟ್ ಮಾಡಬೇಕು ಅಂತ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡಿರೋ ಕಂಪನೀಸ್, ಹಾಗೂ ಇನ್ವೆಸ್ಟ್ ಮಾಡಿರೋ ಕಂಪನಿಯ ಸೆಕ್ಟರ್ ನ ಮಾರ್ಕೆಟ್ ಲೀಡರ್ ಕಂಪನಿ, ಈ 3 ರಿಸಲ್ಟ್ಸ್ ಅನ್ನ ಮಿಸ್ ಮಾಡದೆ ಚೆಕ್ ಮಾಡ್ಕೊಳ್ಳಿ. ಯಾಕಂದ್ರೆ ಇದೆ ಸಾಕಷ್ಟು ಇನ್ಪುಟ್ಸ್ ಅನ್ನ ನಿಮ್ಗೆ ಕೊಟ್ಟು ಬಿಡುತ್ತೆ. ಇದನ್ನ ಮಿಸ್ ಮಾಡದೆ ನೆನಪಲ್ಲಿ ಇಟ್ಕೊಂಡಿರಿ. ಹಲವಾರು ಕಂಪನೀಸ್ ಇದೆ. ಲಿಸ್ಟ್ ಓದ್ತಾ ಹೋದ್ರೆ ತುಂಬಾನೇ ದೊಡ್ಡದಿದೆ. ಕೋಫೋರ್ಜ್, ಕೆನರಾ ಬ್ಯಾಂಕ್, BL, ಕೋಲ್ ಇಂಡಿಯಾ, ಆರ್ಯನ್ ಪ್ರೊ, ಹೀಗೆ ಸಾಕಷ್ಟು ಕಂಪನೀಸ್ ಇದೆ. ನಾನೆಲ್ಲವನ್ನು ಕೂಡ ಓದಕ್ ಹೋಗೋದಿಲ್ಲ. ಅಟ್ಲೀಸ್ಟ್ 3 ಥಿಂಗ್ಸ್ ಅನ್ನ ಮಾಡಬೇಕು. ಇನ್ವೆಸ್ಟ್ ಮಾಡಿರೋ ಕಂಪನಿ, ಇನ್ವೆಸ್ಟ್ ಮಾಡಬೇಕು ಅಂದ್ಕೊಂಡಿರೋದು, ನೀವು ಇನ್ವೆಸ್ಟ್ ಮಾಡಿರೋ ಸೆಕ್ಟರ್ ನ ಮಾರ್ಕೆಟ್ ಲೀಡರ್ ಕಂಪನಿದು ರಿಸಲ್ಟ್ ಹೇಗಿದೆ ಅಂತ ಚೆಕ್ ಮಾಡ್ಕೊಳ್ಳಿ. ಇನ್ನು FIS DIS ಆಕ್ಟಿವಿಟಿ ಇಲ್ಲಿವರೆಗೂ ಜುಲೈಯಲ್ಲಿ 11,729 ಕೋಟಿ ಸೆಲ್ಲಿಂಗ್ ಅನ್ನ FIS ಮಾಡಿದ್ದಾರೆ. ಶುಕ್ರವಾರದ ಸೆಷನ್ ಅಲ್ಲಿ ನೋಡುವುದು 3,892 ಕೋಟಿ ಸೆಲ್ಲಿಂಗ್ ಅನ್ನ ಮಾಡಿದ್ದಾರೆ. DIS ಅಂತೂ ಬೈ ಮಾಡಿದ್ದಾರೆ ಶುಕ್ರವಾರ ಕೂಡ. ಜೊತೆಗೆ ಇಂಪಾರ್ಟೆಂಟ್ ಥಿಂಗ್ ಏನಂತಂದ್ರೆ ಇವರ ಸೆಲ್ಲಿಂಗ್ ಸ್ಪ್ರೀ ಕಡಿಮೆ ಆಗಿದೆ. ಮಾರ್ಚ್ ಇಂದ ನೋಡಬಹುದು 1,22,000, 70, 55, 49. ಈಗ ಆಲ್ಮೋಸ್ಟ್ ಲಾಸ್ಟ್ ವೀಕ್ ಅಲ್ಲಿ ಇದೀವಿ ನಾವು. ಈ ಮಂತ್ ಅಲ್ಲಿ 11,729 ಕೋಟಿ ಸೆಲ್ ಮಾಡಿದ್ದಾರೆ. ಸೊ ಸೆಲ್ಲಿಂಗ್ ಸ್ಪ್ರೀ ಕಡಿಮೆ ಆಗಿದೆ, ಅದೊಂದು ಒಳ್ಳೆಯ ಬೆಳವಣಿಗೆನೆ. ಬಟ್ ಇನ್ಫ್ಲೋ ಬರೋದು ಕೂಡ ಬಹಳ ಮುಖ್ಯ ಆಗುತ್ತೆ. ಬಟ್ ಇನ್ಫ್ಲೋ ಅಂತೂ ಸಾಕಷ್ಟು ಸ್ಟಾಕ್ ಗಳಿಗೆ ಬಂದಿದೆ, ಇಲ್ಲ ಅಂತಲ್ಲ. ಯಾಕಂದ್ರೆ ಒಂದಷ್ಟು ಕಂಪನಿಗಳನ್ನ ಮಾರಿ ಇನ್ನೊಂದಷ್ಟು ಕಡೆಯನ್ನು ಮಾಡಿದ್ದಾರೆ. ಬಟ್ ಸ್ಟಿಲ್ ಇವರು ನೆಟ್ ಬಯರ್ಸ್ ಆದ್ರೆ ನಮ್ಗೆ ಇನ್ನೊಂದು ಅಡ್ವಾಂಟೇಜ್ ಸಿಗುತ್ತೆ. ಅದೇನಂತಂದ್ರೆ ಅವರು ರುಪಿನ ಬೈ ಮಾಡ್ತಾರೆ, ಡಾಲರ್ಸ್ ನ ಸೆಲ್ ಮಾಡ್ತಾರೆ. ಹಾಗಾಗಿ ರುಪಿ ಕೂಡ ಸ್ಟ್ರೆಂಥನ್ ಆಗುವ ಸಾಧ್ಯತೆ ಇರುತ್ತೆ. ಹಾಗಾಗಿ FIS ಇನ್ಫ್ಲೋ ಬಹಳನೇ ಮ್ಯಾಟರ್ ಆಗುತ್ತೆ. ಅದರಲ್ಲೂ ಎಸ್ಪೆಷಲಿ ರುಪಿ ವೀಕ್ ಇರುವಂತಹ ಸಂದರ್ಭದಲ್ಲಿ. ಈಗಂತೂ ನೋಡಬಹುದು 96.57 ತಲುಪಿದೆ. ಕಳೆದ ವಾರದಲ್ಲಿ ಒಂದಷ್ಟು ಸ್ಟ್ರಾಂಗ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಡಾಲರ್ ಅಲ್ಲಿ ರುಪಿ ವೀಕ್ ಆಗಿದೆ. ನೋಡೋಣ ಈ ವಾರ ಯಾವ ರೀತಿ ಇರುತ್ತೆ ಅಂತ. ಎಸ್ಪೆಷಲಿ ಕ್ರೂಡ್ ಏನಾದ್ರೂ ಕಡಿಮೆ ಆದ್ರೆ ರುಪಿ ಸ್ವಲ್ಪ ಸ್ಟ್ರಾಂಗ್ ಆಗುತ್ತೆ. ಬಟ್ ಕ್ರೂಡ್ ಏನಾದ್ರೂ ಜಾಸ್ತಿನೇ ಹೋಗ್ತಾ ಇದ್ರೆ ರುಪಿನೂ ಕೂಡ ವೀಕ್ ಆಗ್ತಾನೆ ಇರುತ್ತೆ. ಅದೊಂದನ್ನು ಕೂಡ ನಾವು ಅಬ್ಸರ್ವ್ ಮಾಡಬೇಕಾಗುತ್ತೆ. ಈ ವಾರ ಯಾವ ರೀತಿ ಇರುತ್ತೆ ಎರಡು ಕಡೆ ಪರ್ಫಾರ್ಮೆನ್ಸ್ ಅಂತ. ಇನ್ನು ಗೋಲ್ಡ್ ಅಂತೂ ಆಲ್ಮೋಸ್ಟ್ ಕನ್ಸಾಲಿಡೇಟ್ ಆಗಿದೆ. ಒಂದಷ್ಟು ಡೌನ್ ಫಾಲ್ ಆಗಿ ನಂತರ ಪುಲ್ ಬ್ಯಾಕ್ ನೋಡ್ಲಿಕ್ಕೆ ಸಿಕ್ತು. ಬಟ್ ಸಸ್ಟೈನ್ ಆಗ್ಲಿಲ್ಲ. ಅಲ್ಲಿಂದ ಮತ್ತೆ ಸ್ವಲ್ಪ ಡೌನ್ ಆಗಿ ಸದ್ಯದ ಮಟ್ಟಿಗೆ 1,48,000 ರೇಂಜ್ ಅಲ್ಲಿ ಇದೆ. ಇದನ್ನು ಕೂಡ ವಾಚ್ ಮಾಡಬಹುದು ಯಾವ ರೀತಿ ಇರುತ್ತೆ ಈ ವಾರದಲ್ಲಿ ಪರ್ಫಾರ್ಮೆನ್ಸ್ ಅಂತ. ಇನ್ನು ಪ್ರೈಮರಿ ಮಾರ್ಕೆಟ್ ಕಡೆ ಬಂದ್ರೆ ಈಗಾಗಲೇ 3 IPOಗಳು ಓಪನ್ ಇದೆ. ನಾಳೆ ಕ್ಲೋಸ್ ಆಗುತ್ತವೆ ಈ 3 ಕೂಡ. ಇನ್ನು 3 IPOಗಳು ಈ ವಾರದಲ್ಲಿ ಓಪನ್ ಆಗುತ್ತೆ. ಮಣಿಪಾಲ್ ಹೆಲ್ತ್, ಜೆನಿಫರ್ ಗ್ರೀನ್, MV ಎಲೆಕ್ಟ್ರೋ ಸಿಸ್ಟಮ್ಸ್, ಈ 3 IPOಗಳು ಓಪನ್ ಆಗುತ್ತೆ. ಇವುಗಳನ್ನು ಕೂಡ ಸ್ಟಡಿ ಮಾಡಬಹುದು, ವಾಚ್ ಮಾಡಬಹುದು ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ. ಪ್ರೈಮರಿ ಮಾರ್ಕೆಟ್ ಕೂಡ ಬಿಸಿ ಇರುತ್ತೆ ಈ ವಾರ.
ಇನ್ನು ಈ ವಾರದ ಕಾರ್ಪೊರೇಟ್ ಆಕ್ಷನ್ ಕಡೆ ಬಂದ್ರೆ ಹಲವು ಕಂಪನಿಗಳು ಆಸ್ ಯೂಶುವಲ್ ಡಿವಿಡೆಂಡ್ ಕಾರಣಕ್ಕೆ ಫೋಕಸ್ ಅಲ್ಲಿರ್ತವೆ. ಆರ್ಡ್ವಿನ್ ಇಂಡಿಯಾದ ಬೋನಸ್ ಶೇರ್ಸ್ ಇದೆ ನೋಡಬಹುದು 2:5 ರೇಷಿಯೋದಲ್ಲಿ, ಅಂದ್ರೆ 5 ಶೇರ್ಗಳಿದ್ರೆ 2 ಶೇರ್ಗಳನ್ನ ಕಂಪನಿ ಬೋನಸ್ ಆಗಿ ಕೊಡ್ತಾ ಇದೆ. ಇನ್ನು ಐನಾಕ್ಸ್ ಗ್ರೀನ್ ಎನರ್ಜಿಯ ಸ್ಪಿನ್ ಆಫ್ ಇದೆ 31 ಜುಲೈ ಎಕ್ಸ್ ಡೇಟ್ ಆಗಿರುತ್ತೆ. ಇನ್ನು ಉಳಿದ ಎಲ್ಲ ಕಂಪನಿಗಳು ಡಿವಿಡೆಂಡ್ ಕಾರಣಕ್ಕೆ ಫೋಕಸ್ ಅಲ್ಲಿರ್ತವೆ. ಈ ಎಲ್ಲ ಸ್ಟಾಕ್ ಗಳನ್ನು ಕೂಡ ವಾಚ್ ಮಾಡಬಹುದು. ಡ್ಯೂರಿಂಗ್ ಕಾರ್ಪೊರೇಟ್ ಆಕ್ಷನ್ ಸ್ಟಾಕ್ ಗಳಲ್ಲಿ ಯಾವ ರೀತಿಯ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗುತ್ತೆ ಅಂತ. ಸರಿಗಳೇರಿ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನ್ ಮಾಡ್ಕೊಳ್ಳುವಂತ ಲಿಂಕ್ ಇದೆ. ಇಂಟ್ರೆಸ್ಟ್ ಇರೋರು ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.